ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ. ನಾನಿವತ್ತು ಸಪೋಟ ಚಿಕ್ಕು ಕೃಷಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸಪೋಟ ಇದು ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕಾದ ಇತರ ಉಷ್ಣವಲಯದ ದೇಶೀಯ ಸ್ಥಳೀಯ ಬೆಳೆಯಾಗಿದೆ. ಸಾಮಾನ್ಯವಾಗಿ ಚಿಕ್ಕು ಎಂದು ಕರೆಯಲ್ಪಡುವಂತಹ ಈ ಸಪೋಟ ಮುಖ್ಯವಾಗಿ ಅದರ ಹಣ್ಣಿನ ಮೌಲ್ಯವರ್ಧನೆ ಮತ್ತು ಹಣ್ಣಿನ ಮೌಲ್ಯಕ್ಕಾಗಿ ಭಾರತದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಾಗುತ್ತೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಅತ್ಯಂತ ಜನಪ್ರಿಯ ರೀತಿಯಲ್ಲಿ ಈ ಚಿಕ್ಕು ಬೆಳೆಯನ್ನು ಬೆಳೆಸಲಾಗುತ್ತೆ. ಹಾಗೆ ವಿವಿಧ ರಾಜ್ಯಗಳಲ್ಲಿ ವಿವಿಧ ತಳಿಯನ್ನು ಬೆಳೆಸಲಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕ್ರಿಕೆಟ್ ಬಾಲ್, ಕಾಲಿಪಟ್ಟಿ, ಕಲ್ಕತ್ತಾ ರೌಂಡ್ಸ್ ಮತ್ತು DHS1, DHS2 ತಳಿಯ ಚಿಕ್ಕುವನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಾಗುತ್ತೆ. ಸ್ನೇಹಿತರೆ, ಚಿಕ್ಕು ಬೆಳೀಲಿಕ್ಕೆ ಬೇಕಾಗುವಂಥ ವಾತಾವರಣದ ಬಗ್ಗೆ ನೋಡೋದಾದರೆ, ಚಿಕ್ಕು ಉಷ್ಣವಲಯದ ಹಣ್ಣು. ಇದು ಬೆಚ್ಚಗಿನ ಮತ್ತು ಅರ್ಧ ಬೆಚ್ಚಗಿನ ಹವಾಮಾನವನ್ನು ಇಷ್ಟಪಡುವಂತಹ ಬೆಳೆಯಾಗಿದೆ. ಇದು ಸುಮಾರು 1000 ಮಿಲಿಮೀಟರ್ ಎತ್ತರದವರೆಗೆ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಕರಾವಳಿಯ ಹವಾಮಾನವನ್ನು ಕೂಡ ಇದು ಇಷ್ಟಪಡುತ್ತೆ. ಇಂತಹ ಹವಾಮಾನದಲ್ಲಿ ಸಪೋಟ ಕೃಷಿಯನ್ನು ಕೂಡ ನಾವು ಮಾಡ್ಬೋದಾಗಿರುತ್ತೆ. 10 ರಿಂದ 38 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಮತ್ತು 1250 ರಿಂದ 2500 ಮಿಲಿಮೀಟರ್ ನಡುವಿನ ವಾರ್ಷಿಕ ಮಳೆಯನ್ನು ಅನುಸರಿಸಿಕೊಂಡು ಸಪೋಟ ಕೃಷಿಗೆ ಸೂಕ್ತವಾಗಿರುವಂತಹ ಪ್ರದೇಶದಲ್ಲಿ ಇವುಗಳನ್ನು ಬೆಳೆಯಬಹುದಾಗಿರುತ್ತೆ. ಇಲ್ಲಿ ಇದು ವರ್ಷವಿಡೀ ಹೂವು ಮತ್ತು ಹಣ್ಣನ್ನು ನೀಡುತ್ತೆ. 43 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನ ಇರುವಂತಹ ಕಡೆ ಹೂವುಗಳು ಕುಸಿಲಿಕ್ಕೆ ಕಾರಣ ಆಗುತ್ತೆ. ಅಂತಹ ಕಡೆ ಇದನ್ನು ಬೆಳಿಬಾರ್ದು. ಅದೇ ರೀತಿಯಾಗಿ ಸಪೋಟ ಬೆಳೆಗೆ ಸೂಕ್ತವಾದ ಮಣ್ಣು ಯಾವ ರೀತಿಯಲ್ಲಿ ಇರಬೇಕು ಅಂತ ನಾವು ನೋಡೋದಾದರೆ, ಈ ಸಪೋಟ ಹಣ್ಣನ್ನು ವಿವಿಧ ರೀತಿಯ ಮಣ್ಣುಗಳಲ್ಲಿ ಬೆಳೆಸ್ಬೋದು. ಆಳವಾದಂತಹ ಮೆಕ್ಕಲು ಮಣ್ಣು, ಮರಳು ಮಿಶ್ರಿತ ಲೋಮಿ ಮಣ್ಣು ಮತ್ತು pH 6.0 8.0ನೊಂದಿಗೆ ಚೆನ್ನಾಗಿ ಬರೆದುಕೊಂಡಿರುವಂತಹ ಮಧ್ಯಮ ಕಪ್ಪು ಮಣ್ಣಿನಲ್ಲಿ ಸಪೋಟ ಸೂಕ್ತವಾಗಿರುತ್ತೆ. ಹಾಗೆ ಗಟ್ಟಿಯಾದ ಅಥವಾ ಹೆಚ್ಚಿನ ಕ್ಯಾಲ್ಸಿಯಂ ಅಂಶ ಹೊಂದಿರುವಂತಹ ಆಳವಿಲ್ಲದಂತಹ ಜೇಡಿ ಮಣ್ಣಿನ ಅಂಶ ಇರುವಂತಹ ಮಣ್ಣುಗಳಲ್ಲಿ ಸಪೋಟ ಕೃಷಿ ಅಷ್ಟು ಸೂಕ್ತವಾಗಿ ಬರೋದಿಲ್ಲ ಅಂತ ಅತಿ ಹೆಚ್ಚಿನ ರೀತಿಯ ಕೃಷಿಕರು ಹೇಳ್ತಾರೆ. ಹಾಗೆ ಸಪೋಟವನ್ನು ನಾಟಿ ಮಾಡಲಿಕ್ಕೆ ಉತ್ತಮ ಸಮಯ ಯಾವುದಂತ ನಾವು ನೋಡೋದಾದರೆ, ನೀರಾವರಿ ಸೌಲಭ್ಯವಿದ್ದರೆ ಯಾವುದೇ ಋತುವಿನಲ್ಲೂ ಕೂಡ ಇದನ್ನು ನಾವು ನಾಟಿ ಮಾಡ್ಬೋದಾಗಿರುತ್ತೆ. ಕಸಿಯನ್ನು ಸಾಮಾನ್ಯವಾಗಿ ಮಳೆಗಾಲದ ಆರಂಭದಲ್ಲಿ ನಾಟಿ ಮಾಡ್ತಾರೆ, ಅಂದರೆ ನಾವು ನಡ್ಬೋದಾಗಿರುತ್ತೆ. ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಸೆಪ್ಟೆಂಬರ್ನ ಅಂತ್ಯದ ವೇಳೆಗೆ ನಾಟಿ ಮಾಡೋದು ಉತ್ತಮ. ಸ್ನೇಹಿತರೆ, ಸಪೋಟವನ್ನು ನಾಟಿ ಮಾಡುವಂಥ ಸಮಯದಲ್ಲಿ ಗುಂಡಿಯನ್ನು ಯಾವ ರೀತಿಯಲ್ಲಿ ತೋಡಬೇಕು ಅಂತಂದರೆ, 90 ಸೆಂಟಿಮೀಟರ್ ಹೊಂಡವನ್ನು ಬೇಸಿಗೆಯಲ್ಲಿ ಅಗಿಬೇಕಾಗತ್ತೆ. 2 ರಿಂದ 3 ವಾರಗಳವರೆಗೆ ಸೂರ್ಯನ ಬಿಸಿಲಿಗೆ ಒಗ್ಗುವಂತೆ ಬಿಡಬೇಕು. ಹೊಂಡ ತೆಗೆಯುವಾಗ ಕೆಳಭಾಗದ ಮತ್ತು ಮೇಲ್ಭಾಗದ ಮಣ್ಣನ್ನು ಪ್ರತ್ಯೇಕವಾಗಿ ನಾವು ರಾಶಿ ಹಾಕಬೇಕಾಗತ್ತೆ. ಪ್ರತಿ ಹೊಂಡವನ್ನು ಮೊದಲು ಮೇಲ್ಭಾಗದ ಮಣ್ಣಿನಿಂದ ತುಂಬಿಸಬೇಕು. ನಂತರ ಮಣ್ಣಲ್ಲಿ ಚೆನ್ನಾಗಿ ಕೊಳೆತಿರುವಂತಹ ಕೊಟ್ಟಿಗೆ ಗೊಬ್ಬರವನ್ನು ಹಾಕಬೇಕು, ಅಥವಾ ಸ್ವಲ್ಪ ಪ್ರಮಾಣದ ಎರೆಹುಳು ಗೊಬ್ಬರವನ್ನು ಕೂಡ ನಾವು ನೀಡಬಹುದಾಗಿರುತ್ತೆ. ಜೊತೆಗೆ ಬೂದಿ ಮಿಶ್ರಿತ ಕೋಳಿ ಗೊಬ್ಬರವನ್ನು ಕೂಡ ನಾವು ಇಲ್ಲಿ ಸೇರಿಸ್ಬೋದು. ನಂತರ ಮಧ್ಯಭಾಗದಲ್ಲಿ ಸಸಿಯನ್ನು ಇಟ್ಟು ಮಣ್ಣನ್ನು ಮುಚ್ಚಬೇಕಾಗತ್ತೆ. ನಂತರ ಹುಲ್ಲು ಅಥವಾ ಪ್ಲಾಸ್ಟಿಕ್ ಹಾಳೆಯಿಂದ ನಾವು ಸ್ವಲ್ಪ ಅರೆ ಶೇಡ್ ಅಂತೀವಿ, ಅಂದರೆ ಮುಚ್ಚಬೇಕಾಗುತ್ತೆ. ತಾತ್ಕಾಲಿಕ ನೆರಳನ್ನು ನಾವು ನಿರ್ಮಿಸಬೇಕಾಗುತ್ತೆ. ಕಾರಣ, ಅತಿಯಾದ ಸೂರ್ಯನ ಬಿಸಿಲನ್ನು ನಾಟಿ ಮಾಡಿದ ಸಮಯದಲ್ಲಿ ಈ ಸಪೋಟ ಸಸಿಗಳು ತಡ್ಕೊಳ್ಳಲ್ಲ. ಹಾಗಾಗಿ ಆದಷ್ಟು ಸೂರ್ಯನ ಬಿಸಿಲನ್ನು ನಾವು ತಡೆ ಹಿಡಿಬೇಕಾಗತ್ತೆ. ಅದೇ ರೀತಿಯಾಗಿ ಮಳೆಗಾಲದಲ್ಲಿ ಸಸಿಗಳಿಗೆ ನೀರನ್ನು ನೀಡುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಮಳೆ ಬರದೇ ಇದ್ದಂತಹ ಸಂದರ್ಭದಲ್ಲಿ 30 ದಿನಗಳು ಮತ್ತು ಬೇಸಿಗೆಯಲ್ಲಿ 15 ದಿನಗಳ ಮಧ್ಯಂತರದಲ್ಲಿ ನಾವು ನೀರಾವರಿಯನ್ನು ಒದಗಿಸಬಹುದಾಗಿರುತ್ತೆ. ಈ ವ್ಯವಸ್ಥೆ 70 ರಿಂದ 75% ಹೆಚ್ಚಿನ ಆದಾಯದೊಂದಿಗೆ 40% ನೀರನ್ನು ನಾವಿಲ್ಲಿ ಉಳಿಸಲಿಕ್ಕೆ ಪ್ರಯೋಜನವನ್ನು ಹೊಂದಿದ ಹಾಗಾಗುತ್ತೆ. ಈ ವ್ಯವಸ್ಥೆಯನ್ನು 50 ಸೆಂಟಿಮೀಟರ್ ಅಂತರದಲ್ಲಿ 2 ಡ್ರಿಪ್ಸ್ನೊಂದಿಗೆ ನಾವು ನೀಡಬಹುದಾಗಿರುತ್ತೆ. ಸ್ನೇಹಿತರೆ, ಸಮಗ್ರ ಬೇಸಾಯ ಮತ್ತು ಅಂತರ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡಿರುವಂಥವರು ಬಾಳೆ, ಪಪ್ಪಾಯ, ಈ ಚಿಕ್ಕುವಿನೊಂದಿಗೆ ಅನಾನಸ್, ಕೋಕೋ, ಅಂತರ ಬೆಳೆಗಳ ಬೀನ್ಸ್, ಬಟಾಣಿ, ಟೊಮೆಟೊ, ಬದನೆ, ಎಲೆಕೋಸು, ಸೌತೆ, ಹೀರೆ, ಪಡವಲ, ಅಳಸಂದೆ, ಅನೇಕ ರೀತಿಯ ತರಕಾರಿ, ಹಣ್ಣಿನ ಬೆಳೆಗಳನ್ನು ಹವಾಮಾನ ಮತ್ತು ಲಭ್ಯವಿರುವಂತಹ ನೀರಾವರಿ ಸೌಲಭ್ಯಗಳನ್ನು ಆಧರಿಸಿಕೊಂಡು ನಾವು ತೋಟಗಾರಿಕಾ ಬೆಳೆಗಳನ್ನು ನಾವಿಲ್ಲಿ ಮಾಡ್ಬೋದಾಗಿರುತ್ತೆ. ಆದಾಯವನ್ನು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ನಿರೀಕ್ಷೆಯನ್ನು ಮಾಡ್ಬೋದು. ಸಪೋಟ ಗಿಡವನ್ನು ಕತ್ತರಿಸುವಂತಹ ರೀತಿ ಯಾವ ರೀತಿಯಲ್ಲಿ, ಯಾವ ವಿಧಾನದಲ್ಲಿ ಅಂತಂದರೆ, ಈ ಸಮರುವಿಕೆಯನ್ನು ಸಾಮಾನ್ಯವಾಗಿ ಚಳಿಗಾಲದಲ್ಲಿ
ಆಕಾರವನ್ನು ನೀಡಲಿಕ್ಕೆ ಮತ್ತು ಶಾಖೆಗಳನ್ನು ಅತಿಕ್ರಮಣವನ್ನು ನಾವು ಕಡಿಮೆ ಮಾಡಲಾಗುತ್ತೆ. ಗರಿಷ್ಠ ಗಾಳಿಯ ಮತ್ತು ಸೂರ್ಯನ ಬೆಳಕನ್ನು ಪಡೆಯುವಂತಹ ಆಧಾರದ ಮೇಲೆ ನಾವು ಇದನ್ನು ಕತ್ತರಿಸಬೇಕಾಗತ್ತೆ. ಹಾಗೆ ಹೂವು ಮತ್ತು ಹಣ್ಣುಗಳನ್ನು ಕೂಡ ನಾವು ಇದರಿಂದ ಹೆಚ್ಚಿನ ರೀತಿಯಲ್ಲಿ ಪಡ್ಕೋಬೋದು. ಸವರುವಿಕೆಯನ್ನು ಮಾಡುವುದು ಈ ಚಿಕ್ಕುವಿನ ಕೃಷಿಯಲ್ಲಿ ಮುಖ್ಯವಾಗಿರುತ್ತೆ. ಸ್ನೇಹಿತರೆ, ವರ್ಷದಿಂದ ವರ್ಷಕ್ಕೆ ನಾವು ಈ ಸಪೋಟ ಕೃಷಿಯಲ್ಲಿ ಆರ್ಥಿಕ ಇಳುವರಿಯನ್ನು ಪಡೆಯಬಹುದಾಗಿರುತ್ತೆ. ಹೂ ಬಿಡುವಂತಹ 2 ಪ್ರಮುಖ ಋತುಗಳು ಅಕ್ಟೋಬರ್, ನವೆಂಬರ್ ಮತ್ತು ಫೆಬ್ರವರಿಯಿಂದ ಮಾರ್ಚ್. ಈ 2 ಅನುಗುಣವಾದಂತಹ ಕೊಯ್ಲು ಋತುಗಳು. ಜನವರಿ, ಫೆಬ್ರವರಿ ಮತ್ತು ಮೇ, ಜೂನ್ ಸಪೋಟ ಹೂ ಬಿಡುವುದರಿಂದ ಹಣ್ಣುಗಳು ಪಕ್ವವಾಗುವವರೆಗೆ 4 ತಿಂಗಳು ತೆಗೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಹಣ್ಣುಗಳನ್ನು ಕೈಯಿಂದ ಆರಿಸಲಾಗುತ್ತೆ ಅಥವಾ ವಿಶೇಷ ಕೊಯ್ಲು ಯಂತ್ರದಿಂದ ಕೂಡ ಕೊಯ್ಲು ಮಾಡಲಾಗುತ್ತೆ. ಹಾಗೆ ಈ ಸಪೋಟ ಕೃಷಿಯಲ್ಲಿ 5ನೇ ವರ್ಷದಿಂದ ಫಸಲು ಪ್ರಾರಂಭವಾಗುತ್ತೆ. ತರಕಾರಿಗಳಂತಹ ಅಂತರ ಬೆಳೆಯನ್ನು ನಾವು ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೊಂಡ್ರೆ 4 ವರ್ಷಗಳಲ್ಲಿ ಈ ತರಕಾರಿ ಮತ್ತು ಹಣ್ಣುಗಳಿಂದ ನಾವು ಆದಾಯವನ್ನು ನಿರೀಕ್ಷೆ ಮಾಡ್ಬೋದು. ಅದಾದ 5ನೇ ವರ್ಷದಿಂದ ನಾವು ಈ ಚಿಕ್ಕು ಕೃಷಿಯಿಂದ ಆದಾಯವನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. 4ನೇ ಅಥವಾ 5ನೇ ವರ್ಷದ ನಂತರ ಗರಿಷ್ಠ ಆದಾಯವನ್ನು ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಸ್ನೇಹಿತರೆ, ನಮ್ಮ ಇವತ್ತಿನ ಈ ಕೃಷಿ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.